ಕೊಡಗು ಜಿಲ್ಲಾ ಬಂಟರ ಸಂಘ ಮತ್ತು ಬಂಟರ ಭವನ ಟ್ರಸ್ಟ್ಗಳ ಆಶ್ರಯದಲ್ಲಿ ಶುಕ್ರವಾರ ನಡೆದ ಅದ್ದೂರಿ ಸಮಾರಂಭದಲ್ಲಿ ಕೊಡಗು ಬಂಟರ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಯಿತು. ಮಡಿಕೇರಿಯ ಅಬಿಫಾಲ್ ಸಂಪರ್ಕ ರಸ್ತೆಯಲ್ಲಿರುವ ಉದ್ದೇಶಿತ ಭವನದ ಜಾಗದಲ್ಲಿ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ, ಸಂಘಟಿತ ಬಂಟರ ಸಮುದಾಯವು ಒಟ್ಟು ಸಮಾಜದ ಆಸ್ತಿ ಎಂದರು. ನಾಯಕತ್ವ ಮತ್ತು ಧರ್ಮ ಸಂರಕ್ಷಣೆಯ ಗುಣವಿರುವ ಬಂಟರು ಕ್ಷತ್ರಿಯ ಸಮಾನರು ಎಂದ ಗುರುದೇವಾನಂದ ಸ್ವಾಮೀಜಿ, ಅಧರ್ಮದ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಸಿರಿಯ ಆಶೀರ್ವಾದ ಸದಾ ಸಮುದಾಯದ ಮೇಲಿದೆ ಎಂದರು. ಈ ಸಮಾರಂಭದಲ್ಲಿ ನೆರೆದ ಜನಸಂಖ್ಯೆ ಸಮುದಾಯಕ್ಕೆ ಉತ್ತಮ ಭವಿಷ್ಯ ಇರುವುದನ್ನು ನಿರೂಪಿಸಿದೆ ಎಂದು ಸ್ವಾಮೀಜಿ ಹೇಳಿದರು. ಈ ಉಡಲದಿಂಜಿನ ಪ್ರೀತಿದ ಬಂಟರಿನ ತೋಡು ಅಂದಾಂಡ ಕೊಡಗು ಜಿಲ್ಲೆ ಎಡ್ತುವರೆಗೆ ಸಾಧ್ಯತೆ ಆಪಣದ ಪಣಿರೆ ಭಾರಿ ಸಂತೋಷ ಒಂದುಂಡು. ಅಂಚಾಂದು ಬಂಟೆರಿಂದ ಅತ್ತೆ ಕೊಡಗು ಜಿಲ್ಲೆದ ಕಡೆನೇ ಒಂಜಾತು ಪ್ರೀತಿ ಉಂಡು ಒಂದು ಪಂಡ ತಪ್ಪ ಒಂದು ಇನ್ನು ನಂಗೆ ದಾದಾಂದು ಕೆಂಡ ಒಟ್ಟು ಸಮಾಜ ಸಂಘಟಿತರಾದ ನಮ್ಮ ಕಾರ್ಯ ಮಲ್ತೊಂದು ಬಣ್ಣಗ ಒಂಜಾತ ಆಯ್ಕೆ ವೇಗ ತಿಕ್ಕರೆ ಸಾಧ್ಯತೆ ಉಂಡು ಒಂದು ಈ ಸಂದರ್ಭ ಪಂಡೊಂದು ಕುಸುಮಾಧರಣ್ಣನೇ ಅನ್ ಪನ್ನೋಡಾರು ಬೊಂಬೈ ಹಿಡಿದು ಬೈದೇರಿ ಕೊಡಗು ಜಿಲ್ಲೆದ ಭಾಗವಾಗಿ ಬತ್ತೇರಿ ಬಹುಶಃ ಆರ್ಲ ಒಂಜಾತ ಕೈ ಸೇರುವರಿಂಪಿನ ವಿಶ್ವಾಸ ಎಂಕುಂಡು ಆರು ಪೋಯ್ನಲ್ಲಿ ಮಾತು ಅಭಿವೃದ್ಧಿ ಆತಂದ್ರೆ
ಎಂಕ್ಲ ಊರೊಂಜಿ ಚಿಂತಾಮಣಿ ಒಂಜಿ ನರಸಿಂಹದೇವರನ ದೇವಸ್ಥಾನ ಉಂಡೈತೆ ಜವಾಬ್ದಾರಿ ಅವ್ರಿಗೆ ತೊಂದಿರಲ್ಪ ಜೀರ್ಣೋದ್ಧಾರದ ಬಗೆಗೆ ಬಹುಶಃ ಎಡ್ಡೆ ಪಾತಿರೋಣ ಅಲ್ಪಲ ಪಂತೇರಿ ಮುಲ್ಪಲ ನೀಕು ಒತ್ತು ಕೊರ್ದ ಇನ್ನೇನು ಅಂತ ಬುಳೆಪಾವಣ ಜವಾಬ್ದಾರಿ ಗೆತೊನ ವಿಶ್ವಾಸಲ ಉಂಡು ಆರು ಮಾತ್ರತ್ ಅರಣ ಅಂಚುಂಚಿಡಿಕೆರು ಮತ್ತು ಒಟ್ಟಿಗೆ ಇತ್ತಿನಾಕ್ಲಿ ಲೆತ್ತೊಂದು ನೆಕ್ ಸಹಕಾಯ ಗೊಂಜಾತ್ ಅನುಕೂಲ ಮಂತೋನಿರು ನಾನು ವಿಶ್ವಾಸೋಡು ಏನು ಪಂಡೊಂದುಲ್ಲೆ ಕ್ಷೇತ್ರದ ಅಭಿಮಾನಿಲ ಅಂದಾರೆ ಒಂಜಿ ಆತ ಸಹಾಯ ಕೊರ್ಪುನಾರಲ್ಲ ಅಂದಂದು ಈ ಸಂದರ್ಭಡು ಪಂಡೊಂದು ಇನಿ ಪುತ್ತೂರ್ದ ಬಣ್ಸಂಗದಾರು ಬೈದೇರಿ ಸುಳ್ಳೆದಾರು ಬೈದೇರಿ ಯಾನು ಮಸ್ತ್ ಜನವನ್ನು ಪನೊಂಡು ನೆಟ್ಟಿ ಯಾನು ಏರೇನು ಪಣ್ಪಣೆ ಏರೇನು ಬುಡ್ಪಣೆ ಹಿಂಗೆ ಗೊತ್ತಾಪಿಜಿ ಅಂದು ತೆಲಿಕದ ಮೋಣೆ ತೂನಾಗ ನಮ್ಮ ಮಕ್ಳು ಇನಿಪಿನ ಒಂದು ವಿಶ್ವಾಸ ಹಿಂಗೆ ಮೂಡೊಂದುಂಡು ಬಹುಶಃ ಅಂದು ಮತ್ತು ಸಕಾಯ ಆವಡೊಂದು ಈ ಸಂದರ್ಭದ ಹಾರೈಕೆ ಮಲ್ತೊಂದು ಆಯ್ನಾತ ಶೀಘ್ರವಾದ ಏನು ಶಿಲಾನ್ಯಾಸ ದುಮ್ಮದೊಂದು ಎಡ್ಡೆ ಸುಮೂರ್ತೋಡು ನೇತ ಅನಾವರಣ ಆಪುನಂಚಿನೊಂಜಿ ಸಂದರ್ಭವನ್ನು ಒದಗದು ಕೊರ್ಲೆ ದೇವರೇ ಎಂದು ದೇವರ ಪ್ರತ್ಯೇಕವಾದ ಕೊಡಗು ಜಿಲ್ಲೆದ ಈ ಬಂಟ್ ಸಂಘದ ಪರವಾದ ನಾನು ಪ್ರಾರ್ಥನೆ ಮಲ್ತೊಂದುಲ್ಲೆ ಒವ್ವೆ ಒಂಜಿ ವಿಘ್ನದ ಅಂತ ನೇನು ಮಾತ ನಡಪಾಲೆ ಎಂದು ದೇವರ ಪ್ರಾರ್ಥನೆ ಮಂತೊಂದು ಬಂಟೆ ಎಂದು ಪಂಡವು ಸಂರಕ್ಷಕೆ ಎಂದರ್ಥ. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ, ವೈದ್ಯರು, ವಕೀಲರು, ನ್ಯಾಯಾಧೀಶರು ಹೀಗೆ ಎಲ್ಲಾ ಸ್ತರದ ಉದ್ಯೋಗಸ್ಥರಾಗಿ ಏಳಿಗೆ ಹೊಂದಿರುವ ಬಂಟ ಸಮುದಾಯ ಆರ್ಥಿಕವಾಗಿಯೂ ಬಹಳಷ್ಟು ಅಭಿವೃದ್ಧಿ ಸಾಧಿಸಿದೆ ಎಂದರು. ಬಂಟರ ಭವನ ನಿರ್ಮಾಣ ಮತ್ತು ಸಮುದಾಯದ ಅಭಿವೃದ್ಧಿಗೆ ತಮ್ಮಿಂದಾದ ಸಹಕಾರ ನೀಡುವುದಾಗಿ ಪೊನ್ನಣ್ಣ ಹೇಳಿದರು. ಒಂದು ಹೆಮ್ಮೆಯ ವಿಚಾರ ಇದು. ಶಂಕುಸ್ಥಾಪನೆಯಲ್ಲಿ ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದು ಭವ್ಯವಾದಂಥ ಸುಂದರವಾದಂಥ ಭವನ ನಿರ್ಮಾಣ ಆಗಲಿ, ಕಟ್ಟಡ ನಿರ್ಮಾಣ ಆಗಲಿ, ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು, ಬೆಂಬಲವನ್ನು ನಾನು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಕೊಟ್ಟು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಹಾಯವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಟ ಸಮುದಾಯ ಅಂತ ಹೇಳಿದ್ರೆ ನಮ್ಮ ಸಹಾಯ ಬೇಡ ನಿಮಗೆ. ಇವತ್ತು ಮುಂಬೈಯಲ್ಲಿ ತಮ್ಮದೇ ಸಾಮ್ರಾಜ್ಯ ನಡೀತಾ ಇದೆ, ಮುಂಬೈ ಕರ್ನಾಟಕದಲ್ಲಿ ಸಾಮ್ರಾಜ್ಯ ನಡೀತಾ ಇದೆ, ದಕ್ಷಿಣ ಕನ್ನಡ ಕೊಡಗು ಕೂಡ ನಿಮ್ಮದೇ. ಅಂದರೆ ಅಷ್ಟೊಂದು ಪ್ರಬಲವಾದಂಥ ಸಮುದಾಯ ನೋಡಿ. ಮಂಗಳೂರಿನಲ್ಲಿ ಬಹುಶಃ ಭೂ ಸುಧಾರಣೆ ಕಾಯ್ದೆ ಆಶೀರ್ವಾದ ಅದು. ಯಾಕಂದರೆ ಭೂಮಿ ಕಳ್ಕೊಂಡಿದ್ದಕ್ಕೆ ಬೇರೆ ಉದ್ಯೋಗವನ್ನು ಮಾಡಬೇಕು, ನಾವು ನಮ್ಮ ಜೀವನವನ್ನು ಕಟ್ಟಬೇಕು ಅಂಥೇಳಿ ಇವತ್ತು ಉದ್ಯಮಿಗಳಿರ್ಬೋದು, ಸಿನಿಮಾ ತಾರೆಗಳಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ವೈದ್ಯರಿರ್ಬೋದು. ಇವತ್ತು ವೈದ್ಯರು ಅಂದರೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಮೊದಲು ಬರ್ತಾರೆ. ಸಿನಿಮಾ ತಾರರೆಂದರೆ ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಸುನಿಲ್ ಶೆಟ್ಟಿ ಅವರು ಇವತ್ತು ನಿರ್ಮಾಪಕರು ಕೂಡ ಆಗಿದ್ದಾರೆ, ದೊಡ್ಡ ನಿರ್ಮಾಪಕರು ಅವರು. ಅದರಿಂದ ನಿಮಗೇನು ನಿಮ್ಮ ಸಹಾಯ ನಮಗೆ ಬೇಕು, ನಮ್ಮ ಸಹಾಯ ನಿಮಗೆ ಬೇಕಾಗಿಲ್ಲ. ಆದರೂ ನೀವು ಬೇಕು ಅಂದರೆ ಮಾಡ್ತೀವಿ ನಾವು, ಅದೇ ತೊಂದರೆ ಇಲ್ಲ. ಅಂದರೆ ನೀವು ಅಷ್ಟು ಪ್ರಬಲವಾದಂಥ ಸಮುದಾಯದವರು. ಇಡೀ ರಾಜ್ಯಕ್ಕೆ ನಿಮ್ಮಿಂದ ಅಪಾರವಾದಂಥ ಸೇವೆ ಆಗಿದೆ, ದೇಶಕ್ಕಾಗಿದೆ. ಮುಂದಕ್ಕೂ ಕೂಡ ಅದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಆಶಯಿಸ್ತಾ ಇದ್ದೀನಿ ಅಷ್ಟೇ. ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಇದನ್ನು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದ ಸಂತೋಷ್ ಹೆಗ್ಡೆ ಅವರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದರು. ಅತಿ ಹೆಚ್ಚು ಪ್ರಬಲವಾದಂಥ ಲೋಕಾಯುಕ್ತರಾಗಿ ಕೆಲಸ ಮಾಡಿದರು. ವೈದ್ಯರಲ್ಲಿ ಈಗಾಗಲೇ ನಾನು ಹೇಳಿದಂಥ ಅನೇಕರಿದ್ದಾರೆ. ನನ್ನ ಸ್ನೇಹಿತರೇ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸು ಬಹುಶಃ ಒಂದು 15 ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಮತ್ತು ನ್ಯಾಯಮೂರ್ತಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದವರಿದ್ದಾರೆ. ಈ ರೀತಿಯಾಗಿ ಒಂದು ಪ್ರಬಲವಾದಂಥ ಇನ್ಫ್ಲುಯೆನ್ಸ್ ಇರುವಂಥ, ಶಕ್ತಿಶಾಲಿಯಾಗಿ ಶ್ರೀಮಂತಿಕೆಯಿಂದ ಇರುವಂಥ ಸಂಸ್ಕೃತಿ ಮಾತ್ರ ಅಲ್ಲ, ಜನಾಂಗ ಕೂಡ ತಮ್ಮದು. ಇದರಿಂದ ತಾವು ಮಡಿಕೇರಿನಲ್ಲಿ ಬಂಟರ ಭವನವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ ಅಂದರೆ ಬಹುಶಃ ನಮಗೆಲ್ಲರಿಗೂ ಕೂಡ ಅತಿ ಹೆಚ್ಚು ಹೆಮ್ಮೆ ತರುವಂಥ ವಿಚಾರ. ಅದರಿಂದ ತಮಗೆ ಏನೇ ಇದ್ದರೂ ಸಹಕಾರ, ಸಣ್ಣ ಪುಟ್ಟ ನಮ್ಮಿಂದ ಆಗುವಂಥ ಸಹಕಾರವನ್ನು ಏನಿದ್ರೂ ಕೂಡ ಪೂರ್ಣವಾಗಿ ಮಾಡ್ತೀನಿ. ಮೊನ್ನೆ ಬೋಪಯ್ಯನವರು ಹೇಳ್ತಾಯಿದ್ರು, ಅವ್ರು ಶಾಸಕರಾಗಿದ್ದಾಗ ಈಗಾಗಲೇ ಸಹಾಯ ಅವ್ರು ಮಾಡಿದ್ದಾರೆ. ನಾನು ಕೂಡ ಈ ಭಾಗಕ್ಕೆ ಶಾಸಕನಲ್ಲ, ಆದರೂ ಅವರು ಮಡಿಕೇರಿ ಶಾಸಕರಾಗಿದ್ದರು. ಆದರೂ ನನ್ನ ಕೈಯಲ್ಲಾಗುವಂಥದ್ದು ಮತ್ತು ಸರ್ಕಾರದ ವತಿಯಿಂದ ಏನೇನು ಸಾಧ್ಯ ಆಗ್ತದೆ ಖಂಡಿತವಾಗಿ ಮಾಡೋಣ. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನೀವು ಭವ್ಯವಾಗಿ ಬರಲಿ, ಭವನ ಸುಂದರವಾಗಿ ಬರಲಿ. ನೀವೇನು ಗೌರವವನ್ನು ಇವತ್ತು ತಮ್ಮ ಸಮುದಾಯದ ಅನೇಕರು ಅವರ ಕೊಡುಗೆಯ ಮೂಲಕ ಸಮುದಾಯಕ್ಕೆ ಒಂದು ಗೌರವವನ್ನು ತಂದಿದ್ದಾರೆ. ಆ ಗೌರವಕ್ಕೆ ತಕ್ಕಂಥ ಒಂದು ಭವನ ಇಲ್ಲಿ ನಿರ್ಮಾಣ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇನ್ನೇನು ಜಾಸ್ತಿ ಮಾತಾಡೋಂಥ ಸಂದರ್ಭ ಅಲ್ಲ. ಗುದ್ದಲಿ ಪೂಜೆ ಮತ್ತು ಜಾಗ ಕೂಡ ಭಾಳ ಸುಂದರವಾದಂಥ ಜಾಗವನ್ನೇ ತಮಗೆ ದಾನದ ರೂಪದಲ್ಲಿ ಸಿಕ್ಕಿದೆ ಅಂತ ಕೂಡ
ನಾನು ಕೇಳ್ಪಟ್ಟೆ. ಅದರಿಂದ ಈ ಜಾಗವನ್ನು ಸದ್ಬಳಕೆ ಆಗಲಿ, ಭವನ ನಿರ್ಮಾಣ ಆಗಲಿ. ಈ ಭವನ ಕೊಡಗಿನಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭಿಸಿದ್ದು ತಿಮ್ಮಪ್ಪಯ್ಯ ಪೂಂಜಾ ಎಂದು ಸ್ಮರಿಸಿದ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಬಂಟರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ ಎಂದರು. ನಿರೀಕ್ಷಿಸಿದಂತೆ ಭವನದ ಕೆಲಸ ಶೀಘ್ರ ಮುಗಿದು ಹಿಂದೂ ಸಮಾಜಕ್ಕೆ ಅನುಕೂಲವಾಗಲಿ ಎಂದು ಬೋಪಯ್ಯ ಆಶಿಸಿದರು. ಆದಂಥ ಲೋಕಸಭಾ ಸ್ಪೀಕರ್ ಕೂಡ ಆದರು, ಅದು ಬೇರೆ. ಹಾಗೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ, ಅಥವಾ ಇವತ್ತು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ, ಸಿನಿಮಾ ರಂಗ, ಯಾವುದನ್ನು ತೆಗೆದುಕೊಂಡರೂ ನಮ್ಮ ಬಂಟರ ಸಮಾಜದ ಬಂಧುಗಳು ತಮ್ಮದೇ ಆದಂಥ ಛಾಪ ಕಾಗದವನ್ನು ಓದಿದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಕೊಡಗು ಜಿಲ್ಲೆಯ ಮಟ್ಟಿಗೆ ಬಂದಾಗಲೂ ಕೂಡ ಇವತ್ತು ನಿಮಗೆ ಗೊತ್ತಿದೆ, ಈ ಒಂದು ಜಾಗ ಅವರ ಕುಟುಂಬದ ಎಲ್ಲ ಚರಿತ್ರೆಯನ್ನು ಹಿಂದೆ ಹೇಳಿದ್ದಾರೆ. ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಡಾಕ್ಟರ್ ಪ್ರೇಮ್ನಾಥ್ ಪೂಂಜಾ ಅವರ ಹಿರಿಯರು ಇಲ್ಲಿ ನೆಲೆಸಿ ಬಹುಶಃ ಚರಿತ್ರೆ ಇದು ನನಗೆ ಮಾಹಿತಿ ಇದ್ದಾಗೆ ಕೊಡಗು ಜಿಲ್ಲೆಯ ಇವತ್ತು ಏನು ಪ್ರಮುಖ ವಾಣಿಜ್ಯ ಬೆಳೆ ಅಂತ ಇದೆ ಕಾಫಿ, ಅದನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದಂಥ ಒಬ್ಬ ವ್ಯಕ್ತಿ ಬಹುಶಃ ತಿಮ್ಮಪ್ಪಯ್ಯ ಪೂಂಜಾ ಅಂತ ಹೇಳೋದನ್ನು ನಾನು ಕೇಳಿದ್ದೇನೆ. ಸರಿ, ಅಂಥ ಕೊಡುಗೆ ನಮ್ಮ ಜಿಲ್ಲೆಗೂ ಕೊಟ್ಟಿದ್ದಾರೆ. ನಿಮ್ಮ ಭಾಳ ವರ್ಷದ ಒಂದು ಬೇಡಿಕೆ ಇತ್ತು, ಎಲ್ಲ ಯಾವುದೇ ಸಮಾಜ ಒಂದಾಗಿ ಒಟ್ಟಾಗಿ ಇರಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಸೇರ್ಕೋಬೇಕಲ್ಲ, ಒಂದು ನೆಲೆ ಅಂತ ನಾವು ಹೇಳ್ತೇವೆ. ಆ ನೆಲೆನೇ ಆಗಬೇಕು ಅಂತ ಹೇಳಿ ಬಹುಶಃ ಹಿಂದಿನ ಬಂಟರ ಸಮಾಜದ ಸನ್ಮಾನ್ಯ ಅಧ್ಯಕ್ಷರುಗಳು ಅವರೆಲ್ಲ ಸೇರಿ ಡಾಕ್ಟ್ರ್ ಹತ್ರ ಹೋದರು. ಡಾಕ್ಟ್ರು ಸಂತೋಷದಿಂದ ಕೊಡ್ತೀನಿ ಅಂತ ಹೇಳಿದರು. ಆದರೆ ದುರಾದೃಷ್ಟ ಏನೋ ನಿಮ್ಮ ಗೊತ್ತಿಲ್ಲ, ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ನನಗೆ ಈಗಲೂ ನೆನಪಿದೆ, 2010ನೇ ಇಸ್ವಿಯಲ್ಲಿ ಬಹುಶಃ ಎಲ್ಲ ಡಾಕ್ಯುಮೆಂಟ್ಸ್ ಆಗೋಗ್ತದೆ ಅಂಥೇಳಿ ಅಂದಿನ ನಮ್ಮ ಸರ್ಕಾರ ಇತ್ತು, ನನ್ನ ಸಭಾಧ್ಯಕ್ಷನೂ ಇತ್ತು. ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಬಂಟರ ಭವನದ ಜಾಗ ಅತ್ಯಂತ ಇಕ್ಕಟ್ಟಾಗಿದ್ದು ನಿವೇಶನದ ಸಮೀಪ ಇನ್ನೂ 1-2 ಎಕರೆ ಜಾಗ ಖರೀದಿಸಿ ಅಭಿವೃದ್ಧಿಪಡಿಸಿದರೆ ಹಾಕಿದ ಬಂಡವಾಳಕ್ಕೆ ರಿಟರ್ನ್ ಸಿಗುತ್ತದೆ ಎಂದು ಕಿವಿಮಾತು ಹೇಳಿದರು. ಜಗದೀಶ್ ರೈ ಅವರು 12 ಕೋಟಿ ಅಂತ ಹೇಳಿದ್ರು. ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟೆ. ನಮ್ಮ ಪ್ರೇಮ್ ಪೂಂಜಾ ಅವರು ಅರ್ಧ ಎಕರೆ ಜಾಗವನ್ನು ದಾನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ 1 ಎಕರೆ ಜಾಗವನ್ನು ನೀವು ಬೈ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ 1.5 ಎಕರೆ ಇದ್ದರೆ ನಿಜವಾಗಲೂ ಕೂಡ ನೀವು 12 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಿಮಗೆ ಒಂದು ರಿಟರ್ನ್ಸ್ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಅರ್ಧ ಎಕರೆಲಿ ನೀವು ಕಾರಲ್ಲಿ ಪಾರ್ಕ್ ಮಾಡ್ತೀರಿ, ಎಲ್ಲಿ ಮದುವೆ ಮಾಡ್ತೀರಿ, ಇದೆಲ್ಲ ಕೂಡ ಸಮಸ್ಯೆ ಆಗ್ತದೆ. ಏನು ಅವ್ರ ಹತ್ರ ಕೇಳಿದ್ರೆ 1 ಕೋಟಿಗೆ 1 ಎಕರೆಯನ್ನು ಕೊಡ್ಬೋದು ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಹಾಗಾಗಿ ಅದು ದೊಡ್ಡ ವಿಚಾರನೂ ಕೂಡ ಅಲ್ಲ. ಯಾಕೆಂದರೆ ಜಗದೀಶ್ ರೈ ಅವರು ಇರ್ಬೋದು, ನಮ್ಮ ಪುರುಷೋತ್ತಮ್ ರೈ ಅವರು ಇಲ್ಲಿ ಕೂತಿದ್ದಾರೆ, ಇಲ್ಲ ಇಲ್ಲಿದ್ದಾರೆ, ಪುರುಷೋತ್ತಮ್ ರೈ ಇರ್ಬೋದು, ಐತಪ್ ರೈ ಇರ್ಬೋದು. ಇವರು 3 ಜನ ಮನಸ್ಸು ಮಾಡಿದರೆ ಈ ಸಮಾಜದನ್ನ ಕಟ್ಟಲಿಕ್ಕಂತ ತಾಕತ್ತಿರುವಂಥವ್ರು. ಒನ್ ಆಫ್ ದ ನಂಬರ್ 1 ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಅವರು. ಹಾಗಾಗಿ ಅವರು ಕೂಡ ಪ್ರಯತ್ನವನ್ನು ಪಡಬೇಕು. ನಾವು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ ವಿಚಾರವನ್ನು ಹೇಳ್ತಾ, ನನಗೆ ಇನ್ನೂ ಕೂಡ 3 ಕಾರ್ಯಕ್ರಮಗಳಿವೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ಇಲ್ಲಿ ಕೂತಂದವರೆಲ್ಲರೂ ಕೂಡ ಹೃದಯ ಶ್ರೀಮಂತಿಕೆ ಆಗಬೇಕು. ನೀವು ಶ್ರೀಮಂತರ ಆದರೆ ಸಾಲದು, ಹೃದಯ ಶ್ರೀಮಂತಿಕೆ ಆದರೆ ಮಾತ್ರ ನೀವು ಎಲ್ಲವನ್ನು ಕ್ರೋಢೀಕರಿಸಲಿಕ್ಕೆ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ಅರುಣ್ ಶೆಟ್ಟಿಯವರು ಕೂಡ ಇದ್ದಾರೆ, ಅವರು ಕೂಡ ಭಾಳ ಹುಷಾರಿದ್ದಾರೆ. ಅವರು ಯಾರ ಹತ್ರ ಎಷ್ಟೆಷ್ಟು ಸಮಾರಂಭಕ್ಕೂ ಮುನ್ನ ಬೆಳಗ್ಗೆ ಒಡಿಯೂರು ಶ್ರೀಗಳನ್ನು ಸಮುದಾಯದ ವತಿಯಿಂದ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಜನರಲ್ ತಿಮ್ಮಯ್ಯ ವೃತ್ತದಿಂದ ಬೈಕ್ ಜಾಥಾದೊಂದಿಗೆ ಶ್ರೀಗಳನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಪೂರ್ಣ ಕುಂಭ ಕಲಶದೊಂದಿಗೆ ಕೊಂಬು ಕಹಳೆ, ಚಂಡೆ ವಾದ್ಯ ಮತ್ತು ಮಂಗಳವಾದ್ಯದ ಸಹಿತ ಶ್ರೀಗಳನ್ನು ಸ್ವಾಗತಿಸಲಾಯಿತು.